ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ನಾಟಿ ಕೋಳಿ ಸಾರು ಒಚ್ಚಾವಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡುವ. ಮೊದಲಿಗೆ ಚಿಕನ್ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ 2-3 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಿದ್ಮೇಲೆ ಚಿಕನ್ನ ವಾಶ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 1 kg ತೊಗೊಂಡಿರೋದು, 1.5 kg. ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಎಣ್ಣೆಯಲ್ಲೇ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ವಾಶ್ ಮಾಡಬೇಕಾದ್ರೆ ಹಾಕ್ಕೊಳ್ತಾರೆ, ಆವಾಗಲೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಾಂದರೆ ಈ ಥರ ಹಾಕ್ಕೊಂಡು ಪರವಾಗಿಲ್ಲ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಎಲ್ಲ ಹಾಕಿದಿರ್ತಲ್ವ, ಫ್ರೈ ಆಗ್ತಿದ್ದೆ. ನೆಕ್ಸ್ಟ್ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ 2 ಟೊಮ್ಯಾಟೊ, 2 ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, 5-6 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಪುದೀನ, ಕೊತ್ತಂಬರಿ, ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ. ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ ನೀಟಾಗಿ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಬೇಯ್ತಾ ಇದೆ ಚಿಕನ್. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ಇವಾಗ ನಾನು ಮನೆಯಲ್ಲಿ ಯೂಸ್ ಮಾಡಿರೋ ಸಾಂಬಾರು ಪುಡಿ 1 ಚಮಚ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು 2 ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಉಪ್ಪು ಖಾರ ಎಲ್ಲ ನಿಮಗೆ ಹೇಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು. ನಿಮಗೆ ಸಾಂಬಾರು ಪುಡಿ ಬೇಡ ಅಂದರೆ ಸ್ವಲ್ಪ ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ಗ್ರೀನ್ ಕಲರ್ ಇರುತ್ತೆ, ಇದು 1 ಕಲರ್, ಅದು 1 ಕಲರ್, ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಫ್ರೈ ಆಗಿ ಮಿಕ್ಸ್ ಮಾಡಿದೆ. ಇದು ಕುದೀತಾ ಇದೆ. ಇವಾಗ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು 1-2 ವಿಷಲ್ ಕೂಗಿಸ್ಕೊಳ್ಳಿ. ನೆಕ್ಸ್ಟು ಒಚ್ಚಾವಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ 3 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅದು ಕುದೀತಿದೆ ಅನ್ಬೇಕಾದ್ರೆ 3 ಬಟ್ಲು ನೀರಿಗೆ 2 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದೆ. ಚೆನ್ನಾಗಿ ತಿರುಗಿಸ್ಬೇಕು. ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಅಂದರೆ ಉಕ್ಕುಸಿ ಬರುತ್ತಲ್ಲ, ಸೇಮ್ ಮುದ್ದೆ ನೀವು ಹೆಂಗೆ ಮಾಡ್ತೀರ ಆ ಥರ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಗಂಟು ಇಲ್ದಿರೋ ಹಾಗೆ. ಇವಾಗ ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ನೋಡಿ ಕೈಗೆ ಅಂಟ್ಕೊಂಡಿಲ್ಲ. 5 ನಿಮಿಷ ಆಗಿದ್ಮೇಲೆ ಹೆಂಗಿದೆ ಅಂತ, ಇಷ್ಟು ಬೇಯಿದ್ರೆ ಸಾಕು. ಇದು ಬಿಸಿ ಬಿಸಿಯಲ್ಲೇ ನೀವು ಸ್ವಲ್ಪ ನಾದ್ಕೊಳ್ಬೇಕು. ನೋಡಿ ಈ ಥರ ಬಿಸಿ ಬಿಸಿಯಾಗಿ ನಾದ್ಕೊಳ್ಬೇಕು. ಆದಮೇಲೆ ನಾದಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಸ್ವಲ್ಪ ಮುದ್ದೆ ಮಾಡಿಕೊಂಡು ಇಟ್ಕೊಳ್ಳಿ ಸೈಡಿಗೆ. ನೆಕ್ಸ್ಟು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ಪಾತ್ರೆ ಪ್ಲೇಟಿಗೆ ನೀವು ಮಾಡ್ಕೊಂಡಿರೋ ಎಲ್ಲ ಮುದ್ದೆನ ಹಾಕಿ ಒಂದು 5-10 ನಿಮಿಷ ಸ್ಟೀಮ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಚಕ್ಲಿ ಒಳ್ಳಲ್ಲಿ ಶಾವಿಗೆ ಬಿಲ್ಲೆ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಶಾವಿಗೆ ಮನೆಯಲ್ಲಿದ್ದೂ ಪರವಾಗಿಲ್ಲ, ಶಾವಿಗೆ ಮನೆಯಲ್ಲೂ ಮಾಡ್ಕೊಳ್ಬೋದು. ಇಲ್ಲ ಅಂದೋದು ಈ ಥರ ಬಿಲ್ಲೆನಲ್ಲಿ ಮಾಡ್ಕೊಳ್ಳಿ. ಚಕ್ಲಿನಲ್ಲೇ ಸಿಗುತ್ತೆ, ಚಕ್ಲಿ ಒಳ್ಳಲ್ಲಿ. ಆ ಬಿಲ್ಲೆನಲ್ಲಿ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಅಪ್ಲೈ ಮಾಡಿದೆ. ಇವಾಗ ಅದಕ್ಕೆ ಫಿಲ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಬೆಂದಿದೆ ಅಲ್ವಾ, ಒಂದು 5 ನಿಮಿಷ ಇಡ್ಲಿ ಸ್ಟ್ಯಾಂಡಲ್ಲಿ ಬಿಟ್ಟು ಬೇಯಿಸಿದ್ವಲ್ಲ, ಅದನ್ನು ಇದರೊಳಗಡೆ ಹಾಕ್ಕೊಳ್ಬೇಕು.
ಜಾಸ್ತಿ ತುಂಬಿಸ್ಬೇಡಿ, ಇಷ್ಟೇ ತುಂಬಿಸಿ ಸಾಕು. ನೀಟಾಗಿ ಟೈಟಾಗಿ ಮುಚ್ಚಿಬಿಡಿ. ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಶಾವಿಗೆನ ಒತ್ಕೊಳ್ಳಿ. ಬಿಸಿ ಬಿಸಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶಾವಿಗೆ ಬಿಸಿ ಇದ್ದಾಗಲೇ ಒತ್ಕೊಳ್ಬೇಕು, ಬಿಸಿ ಇದ್ದಾಗಲೇ ಅದು ಸ್ವಲ್ಪ ನಾದ್ಕೊಳ್ಬೇಕು, ತಣ್ಣಗಿದ್ರೆ ಬರೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ. ಸೊ ಶಾವಿಗೆ ರೆಡಿ, ಎಷ್ಟು ಚೆನ್ನಾಗಿದೆ. ಸೊ ಚಿಕನ್ ಸಾರು ಸಹ ರೆಡಿ ಆಗಿದೆ. ಸೊ ಬಿಸಿ ಬಿಸಿ ಸಾಂಬಾರಿಗೆ ಶಾವಿಗೆ ಹಾಕ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದು ನಾಟಿ ಕೋಳಿ ಆದರೆ ಇನ್ನೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಯುಗಾದಿ ಹಬ್ಬ ಆಗಿದೆ, ನೆಕ್ಸ್ಟ್ ಹೊಸ ತಡಕು ಅಲ್ವಾ. ಸೊ ನೀವು ನಿಮ್ಮ ಮನೆಯಲ್ಲಿ ಹೊಸತಡಕಿಗೆ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಇದು ಒಂಥರ ಡಿಫ್ರೆಂಟ್. ಡೈಲಿ ಬಿರಿಯಾನಿ ಮುದ್ದೆ ಅದ್ರ ಬದಲು ಇದು ಒಂದು ಚೆನ್ನಾಗಿರುತ್ತೆ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ನಿ. ಅಕ್ಕಿ ಇಲ್ಲ ಅಂದ್ರೂ ರಾಗಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು, ಸೇಮ್ ಪ್ರಾಸೆಸ್, ಬಟ್ ರಾಗಿ ಹಿಟ್ಟು ಹಾಕ್ಕೊಳ್ಬೇಕು. ಬೇರೆ ಎಲ್ಲ ಪ್ರಾಸೆಸ್ ಸೇಮೇ, ಬಟ್ ರಾಗಿ ಹಿಟ್ಟು ಅಷ್ಟೇ. ಸೊ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.